ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. भारतीय जनता पार्टी के जय, बोलो भारत माता की जय. महानगर जिल्ಲೆಯ बोलो भारत माता की ಜಾಗೃತಿ ಸಮಾವೇಶ ದೊಡ್ಡ ಅಪರಾಧ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ. ಇಟ್ಕೊಂಡು ಹೊಂಟಿವಿ ನಾವು, ಹೌದಲ್ಲ? ವಿಕಸಿತ ಭಾರತದ ಸಂಕಲ್ಪ ಇಟ್ಕೊಂಡಾಗ ಆ ಕಾನೂನಿನಲ್ಲಿ ಯಾವ್ಯಾವ ಅಂಶಗಳ ಬದಲಾವಣೆ ಆಗ್ತಾವ ಅವೆಲ್ಲವನ್ನು ಸೇರಿಸಿ ಒಂದು ಹೆಸರು ಕೊಡ್ಲೇಬೇಕಾಗ್ತದೆ. ಅವಾಗ ನಾವೇನ್ ಹೆಸರು ಕೊಟ್ಟಿವಿ? ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಫಾರ್ ಗ್ರಾಮೀಣ್ ಅಂತ ಇಟ್ಟಿವಿ. ಅದ್ರ ಒಂದೊಂದು ಹೆಸರು ತೆಗೆದ್ರೆ ಏನ್ ಬಂತು? VBG ರಾಮ್ ಜಿ ಅಂತ ಬಂತು. ರಾಮ ಅಂದ ಕೂಡಲೇ ಬೆಂಕಿ ಹತ್ತಿ ಬಿಡ್ತಾವ್ರು ಕಾಂಗ್ರೆಸ್ನವರು. ಅರೆ ಗಾಂಧಿ ಹೆಸರು ತೆಗೆದು ರಾಮನ ಹೆಸರು ಇಟ್ಕೊಂಡ್ಬಿಟ್ರು, ಸ್ಕೀಮ್ ವಿರೋಧ ಅಂತ ಹೇಳಿ ಅವ್ರಿಗೆ ಬೆಂಕಿ ಹತ್ಬಿಡಿ. ಬಹುಶಃ ನನಗನಿಸ್ತದ ಮಹಾತ್ಮ ಗಾಂಧೀಜಿ ಇದ್ದಿದ್ರು ಸ್ವಾಗತ ಮಾಡ್ತಿದ್ರು. ಹೋರಾಟ ಮಾಡೋದಕ್ಕೆ ಶಕ್ತಿ ಇಲ್ಲ ಪಕ್ಷದಲ್ಲಿ. ಯಾವಾಗ ಅವ್ರಿಗೆ ಶಕ್ತಿ ಇಲ್ಲವೋ ಅವ್ರ ಹೇಳಿಕೆಗಳ ಮುಖಾಂತರ ವಿರೋಧವನ್ನು ಜನರಲ್ಲಿ ವ್ಯಕ್ತಪಡಿಸಬೇಕು, ಗೊಂದಲವನ್ನು ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದರೊಳಗೆ ಭ್ರಷ್ಟಾಚಾರ ನಡೆದಿತ್ತು ಅನ್ನೋದು ಜನರಿಗೆ ನಾವು ತಿಳಿಸಿ ಹೇಳಬೇಕಾಗ್ತದೆ. ಮತ್ತು VB ರಾಮ್ಜಿ ಕಾಯ್ದೆ ಬಂದ ನಂತರ ಇವತ್ತು 100 ದಿವಸ ಉದ್ಯೋಗಿರೋದು 125 ದಿವಸದ ಮತ್ತು ಕಾಲಕ್ಕೆ ಪೇಮೆಂಟ್ ಪಾವತಿ ಆಗುವುದು ಎಲ್ಲ ಯೋಜನೆಗಳು ಇದರಲ್ಲಿ ಬಹಳ ಸುಲಭದ. ಮತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶವನ್ನು ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಮತ್ತು ಎಲ್ಲಿಯೂ ಕೂಡ ಕಟ್ಟ ಕಡೆ ವ್ಯಕ್ತಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಬಿಲ್ಲಿನ ಮೇಲೆ ಸವಿಸ್ತಾರವಾದಂತಹ ಚಿಂತನೆಯನ್ನ ದ ರೂಲಿಂಗ್ ಪಾರ್ಟಿ ಬಿಜೆಪಿ ಅಂಡ್ ಇಟ್ಸ್ ಅಲೈನ್ಸ್ NDA ಸರ್ಕಾರ ಬಹಳ ಚಿಂತನೆಯನ್ನ ಮಾಡಿ ಯಾವ ಒಂದು ಚಿಂತನೆಯನ್ನ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ವಿಕಸಿತ ಭಾರತ 2047 ಈ ಒಂದು ಚಿಂತನೆಯನ್ನ ಈಗಾಗಲೇ ಬಿಡುಗಡೆಯನ್ನ ಮಾಡಿದ್ದಾರೆ. Central of Excellence. ಚಪ್ಪಲಿ ಯಾರು ಹಳ್ಳಿಗಳಲ್ಲಿ ಮಾಡ್ತಾರೆ, ಅವರಿಗೆ ಬೇಕಾದಂತ ಟೂಲ್ ಇಂಥದನ್ನ ಕೊಡುವಂತದನ್ನ ನಾವು ಶುರು ಮಾಡಿದ್ವಿ. 22 ಲಕ್ಷ ಜನಕ್ಕೆ ಟ್ರೈನಿಂಗ್ ಆಯ್ತು. ಇವತ್ತಿನ ತನಕ 12 ಲಕ್ಷ ಜನಕ್ಕೆ ನಾವು ಟೂಲ್ ಕಿಟ್ ಅನ್ನು ಕೂಡ ಸಪ್ಲೈ ಮಾಡಿದ್ವಿ ಮತ್ತು 3 ಲಕ್ಷ ಲೋನ್ ಅನ್ನು ಕೂಡ 5% ಬಡ್ಡಿಯಲ್ಲಿ ಕೊಡಿಸ್ತಾ ಇದ್ವಿ. ಅವರೊಂದು ಚಿಕ್ಕ ಅಂಗಡಿ ಆಗ್ಬೇಕು, ಯಾರೋ ಶೇವಿಂಗ್ ಮಾಡುವವರು ಇರ್ತಾರೆ, ಅವರಿಗೆ ಒಂದು ಚಿಕ್ಕ ಅಂಗಡಿ ಆಗ್ಬೇಕು ರಸ್ತೆ ಬದಿಯಲ್ಲಿ ಅಂತಂದ್ರೆ ಅವರಿಗೆ ಇನ್ಕಮ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಬೇಕು, ದುಡ್ಡು ಹಾಕ್ಬೇಕು. ಅವ್ರ ಹತ್ರ ಪಾಪ ಅಷ್ಟು ದುಡ್ಡು ಇರಲ್ಲ. ಅವ್ರ ದಿನ ಒಂದು 10 ಜನ ಕಸ್ಟಮರ್ಸ್ ಬಂದ್ರೆ ಅದರಲ್ಲಿ ಜೀವನ ನಡೆಸೋದೇ ಕಷ್ಟ. ಅದಕ್ಕಾಗಿ ಅವ್ರಿಗೆ ಅಂಗಡಿ ಹಾಕೋಬೇಕು ಎಲ್ಲ ರೀತಿಯವರಿಗೆ. ಕೇವಲ ನಾನು ಶೇವಿಂಗ್ ಇದು ಹೇಳಿದೆ, ಉಳಿದವರಿಗೆ ಕೂಡ ಅಂಗಡಿ ಹಾಕ್ಬೇಕು ಅಂತಂದ್ರೆ ಅವ್ರಿಗೆ ದುಡ್ಡು ಕೊಡ್ಬೇಕಂತ 3 ಲಕ್ಷ ತನಕ ಲೋನ್ ಕೂಡ ಕೊಡಿಸಿ ಕೆಲವು ರಾಜ್ಯದಲ್ಲಿ ಅದಕ್ಕೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ನಾನು ಮೊನ್ನೆ ರಾಜಸ್ಥಾನ ಹೋಗಿದ್ದೆ, ಲಾಸ್ಟ್ ವೀಕ್ ರಾಜಸ್ಥಾನ ಇದೆ. ಅಲ್ಲಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇದೆ MSME ರಾಜ್ಯದ ನಮ್ಮ ಅಧಿಕಾರಿಗಳ ಜೊತೆ. ಅವರು ಹೇಳಿದ್ರು ನಮ್ಮ ರಾಜ್ಯದಲ್ಲಿ 3 ಲಕ್ಷ ಲೋನ್ ಅನ್ನ ನೀವು 5% ಬಡ್ಡಿಗೆ ಕೊಡ್ತೀವಿ, ನಮ್ಮ ರಾಜ್ಯ ಸರ್ಕಾರ 2% ಅದರಲ್ಲಿ ಕಟ್ಟಿಕೊಡುತ್ತೆ. ಅಂದ್ರೆ ಯಾವ ವಿಶ್ವಕರ್ಮರಿದ್ದಾರೆ ಅವರಿಗೆ ಕೇವಲ 3% ಲೋನ್ ಸಿಗುತ್ತೆ ಅನ್ನುವಂಥದ್ದನ್ನ
ನಾವಿದೀವಿ ನಿಮ್ಮ ಜೊತೆಗೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸಹ ಕೆಲಸ ಕಲ್ತ್ಕೊಂಡು ಬದುಕುವಂತದಕ್ಕೆ, ಒಂದು ಕುಟುಂಬನ ನಡೆಸುವಂತದಕ್ಕೆ ಇವತ್ತು ಇಲ್ಲಿರತಕ್ಕಂಥ ಎಲ್ಲ ಸಹಾಯಗಳು, ಸರ್ಟಿಫಿಕೇಟ್ಗಳು ನೋಡ್ತಾ ಇದ್ರೆ ಇದರಲ್ಲೇ ಗೊತ್ತಾಗತ್ತೆ ದೇಶನ ಮುಂದೆ ತಗೊಂಡೋಗೋದಕ್ಕೆ ಏನು ಬೇಕು ಅದನ್ನ ನಮ್ಮ ಪ್ರಧಾನಮಂತ್ರಿಗಳು ಈಗಲಿಂದಾನೇ ಒಂದು ಅಡಿಪಾಯ ಆಗ್ತಾರೆ. ಆ ಕಾದುಗಟ್ಟನ್ನು ಹಾಕೋಬೇಕು, ಖಾದಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಈ ದೇಶದ ಪ್ರಧಾನಿ ಪ್ರಥಮವಾಗಿ ಹೇಳಿರುವುದು ನರೇಂದ್ರ ಮೋದಿ ಅವರು. ಬೇರೆ ಯಾವುದೇ ಪ್ರಧಾನಿ ಹೇಳಿರಲಿಲ್ಲ ಮಾತನಾಡಿ. ನರೇಂದ್ರ ಮೋದಿ ಅವರು ದೇಶದ ಸಣ್ಣ ಸಣ್ಣ ಗುರು ಕೈಗಾರಿಕೆಗಳಿಗೆ ಒತ್ತು ಕೊಡಬೇಕು ಅಂತೇಳಿ ಕಲ್ಪನೆ ಇಟ್ಕೊಂಡು ಇವತ್ತು MSME ಮೂಲಕ ಕೋಟ್ಯಾಂತರ ರೂಪಾಯಿ ಆ ಕುಶಲಕರ್ಮಿಗಳಿಗೆ ದೊರಕ್ತಾ ಇದೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಘಟನೆ ಏನಿದೆ, ಬ್ಯಾನರ್ನ ಗಲಾಟೆ ಪ್ರಾರಂಭ ಆದಂಥದ್ದು ನಿನ್ನೆ ಒಂದು ಮನೆಯ ಮೇಲೆ ಇದನ್ನು ಮಾಡಲ್ ಹೌಸ್ ಅಂತಕ್ಕಂಥದ್ದನ್ನು ನೋಡೋದು ಮಾಧ್ಯಮದಲ್ಲಿ ಬೆಂಕಿ ಹಚ್ಚಿರ್ತಕ್ಕಂಥದ್ದೇನಿದೆ. ಇಲ್ಲಿ ಸರ್ಕಾರ ಬಹುಶಃ ಸರಿಯಾದ ರೀತಿ ಕಠಿಣವಾದಂಥ ನಿರ್ಧಾರಗಳನ್ನು ಮಾಡದೆ ಅವರ ಪಕ್ಷದ ಬೆಂಬಲಿಗರು ಮಾಡ್ತಕ್ಕಂಥ ಈ ರೀತಿಯ ಒಂದು ಅಶಾಂತಿಯ ವಾತಾವರಣವನ್ನು ಉಂಟು ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ಇವರು ಪ್ರೇರೇಪಣೆ ಕೊಟ್ಟರೆ ಅದು ಬಹುಶಃ ರಾಜ್ಯದಲ್ಲಿ ಬಳ್ಳಾರಿ ಒಂದೇ ಅಲ್ಲ, ರಾಜ್ಯದಲ್ಲಿ ಈ ಸರ್ಕಾರದ ನಡವಳಿಕೆಯಿಂದ ಅಶಾಂತಿಯ ಒಂದು ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡದೆ ಇವತ್ತು ಈ ಸರ್ಕಾರದಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಅವರು ಯಾರೇ ಪಕ್ಷದವರು ಇರಲಿ, ಅವರ ಮೇಲೆ ಒಂದು ಕಠಿಣವಾದಂಥ ರೀತಿಯ ಕ್ರಮ ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. 25 ವರ್ಷಗಳನ್ನು ನಾವಿವತ್ತು ಈ ಒಂದು ಪಕ್ಷದ ಸಂಘಟನೆಯಲ್ಲಿ ಅವರ ಒಂದು ಕೊಡುಗೆ ಏನಿದೆ, ಆ ಬೆಳ್ಳಿ ಹಬ್ಬದ ಆಚರಣೆಯನ್ನು ಅವರ ಒಂದು ಜನ್ಮ ನೀಡಿರ್ತಕ್ಕಂಥ ಈ ಒಂದು ಪವಿತ್ರ ಭೂಮಿಯಿಂದಲೇ ಈ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿ ಇಡೀ ರಾಜ್ಯದಲ್ಲಿ ಪುನಃ ಜಾತ್ಯತೀತ ಜನತಾದಳವನ್ನು ಸದೃಢವಾಗಿ ಸಂಘಟನೆಯಲ್ಲಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನಿಂದ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದೆ. The process is very important for our country. So, especially in this celebration of 25th day as Voters' Day, this will be focused. So, we have taken up various activities. In Shantinagar Hockey Stadium, we are organizing cycle rally on 8 a.m. in association with the Sports Authority of India. Around 100 sports person will taking part in these activities, and their place taking will be organized. And afterwards, on 12:30 onwards in town hall, in association with the Election Commission, we are conducting sensitized programs, including students and especially the new voters. As per their convenience, our program in collaboration with the Election Commission, ಅವರ ಪ್ರೋಗ್ರಾಮ್ ಚೌಕೌಟ್ ಮಾಡಿ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಡ್ತಾರೆ. ಇದರಲ್ಲಿ ಬೇಸಿಕ್ ಐಡಿಯಾ ಏನಂದರೆ ಹೊಸ ವೋಟರ್ಸ್ ದೇ ಶುಡ್ ಅವ್ರು ಇದನ್ನು ಒಂದು ಫೆಸ್ಟಿವಲ್ ಥರ ಎಂಜಾಯ್ ಮಾಡಬೇಕು. ಯಾಕಂದರೆ ಮೊದಲನೇ ಸತಿ ಮಾಡ್ತಿದ್ದಾರೆ, ಸೊ ಆ ಎಂಥೂಸಿಯಾಸಮ್ ಇರಬೇಕು. ಸೊ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಅವ್ರನ್ನ ಆನರ್ ಮಾಡಲಿಕ್ಕೂ ಸಹ ಒಂದು ಚಿಕ್ಕ ಈವೆಂಟ್ ಇಟ್ಕೊಂಡಿದ್ದೀವಿ. ಸೊ ಹೊಸ ಫಸ್ಟ್ ಟೈಮ್ ವೋಟರ್ಸ್ನ ನಾವು ಸೆಲೆಕ್ಟ್ ಮಾಡಿ ಅವ್ರನ್ನ ಆನರ್ಸ್ ಮಾಡ್ತೀವಿ. Citizens, what the role can play citizen for this purpose, because people are not coming for voting, so that's very important. And this year the new voters 18 years, those who have crossed, entered, so it's adding population for the citizenship. So in this process it will be organized in a very meaningful manner throughout the day, everywhere. And My Bharat department, Ministry of Youth Affairs and Sports, Government of India, taken it in a very enthusiastic and meaningful way with the hashtag of My Bharat, My Vote. ತಾವೆಲ್ಲ
ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.